ಅಥಣಿಯಲ್ಲಿ ನಾಳೆ ಅಮ್ಮಾಜೀಶ್ವರಿ ಕೊಟ್ಟಲ್ಗಿ ಯಾತ್ ನೇಮವರಿ ಅನ್ನೋದಂಥದ್ದನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ. ನಾನು ಅಮ್ಮಾಜೀಶ್ವರಿ ಕೊಟ್ಟಲ್ಗಿ ಯಾತ್ ನೇಮವರಿ ಬಗ್ಗೆ ಎರಡೇ ಮಾತಿನಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಅಂದಾಜು ಒಂದು 15-20 ವರ್ಷಗಳಿಂದ ಆ ಭಾಗದಲ್ಲಿ ಆ ನೀರಾವರಿ ಮಾಡಬೇಕನ್ನುವಂಥದ್ದು ಹೋರಾಟಿತ್ತು. 2001-2002ರಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅಲ್ಲಿ ಒಂದು ಹೋರಾಟ ಸಮಿತಿಯನ್ನು ಹುಟ್ಟುಹಾಕಿದರು. ಎಲ್ಲರೂ ಕೂಡಿಕೊಂಡು 2002ರಲ್ಲಿ ನನ್ನನ್ನೇ ಅಧ್ಯಕ್ಷರನ್ನಾಗಿ ಮಾಡಿದರು. ಅಲ್ಲಿಂದ ಸುಮಾರು 2018ರವರೆಗೆ ಅದು ಹೋರಾಟಿತ್ತು. ಈಗಿನ ಶಾಸಕರಾದಂಥ ಲಕ್ಷ್ಮಣ್ ಸವದಿಜಿಯವರು 2004ರಿಂದ 2024ರವರೆಗೆ ಸುಮಾರು 20 ವರ್ಷಗಳವರೆಗೆ ಕಕಮರಿ ಕೊಟ್ಟಲ್ಗಿ ಭಾಗದಲ್ಲಿ ಬರ್ತಕ್ಕಂಥ ರೈತರ ಜಮೀನುಗಳಿಗೆ ನೀರನ್ನು ಬಿಡುವಂಥ ಯಾವುದೇ ಪ್ರಯತ್ನವನ್ನು ಮಾಡಿಲ್ಲ. ತಮ್ಮ ಮೂಲಕ ಅವರಿಗೆ ಕೇಳ್ಕೋತೀನಿ, 2004ರಿಂದ 2024ರವರೆಗೆ ನಿಮಗೆ ನಿಜವಾಗಿ ರೈತರ ಬಗ್ಗೆ ಕಾಳಜಿ ಇತ್ತಪ್ಪ ಅಂತಂದರೆ ಯಾವುದು ನೀವು ಪ್ರಯತ್ನ ಮಾಡಿದ್ದೀರಿ? ಯಾವಾಗ ನೀವು ಏನಾದರೂ ಒಂದು ಲೆಟರ್ ಕೊಟ್ಟಿದ್ದೀರಾ? ಯಾವಾಗ ಏನಾದರೂ ಒಂದು ಡಾಕ್ಯುಮೆಂಟನ್ನು ತಯಾರು ಮಾಡಿದ್ದೀರಾ? ಎಸ್ಟಿಮೇಟ್ ಮಾಡಿದ್ದೀರಾ? ಬೋರ್ಡ್ ಮಾಡಿದ್ದೀರಾ? ಇಂಥ ಒಂದು ಎಸ್ಟಿಮೇಟ್ ಮಾಡಿದ್ದೀನಿ, ಇಂಥ ಮಂತ್ರಿಯಲ್ಲಿ ಇದ್ದಾಗ ಇದು ಬಂದಿತ್ತು ಅನ್ನುವಂಥದ್ದು ಏನಾದರೂ ನಿಮ್ಮಲ್ಲಿ ದಾಖಲೆ ಇದೆಯೇ? ವಿಷಯವಂಥದ್ದು ಕಾಮಗಾರಿ ಇದನ್ನು ನೀವೇನು ಹೈಜಾಕ್ ಮಾಡಕ್ಕೆ ಹೊಂಟಿದ್ರಲ್ಲ, ಇದು ಶುದ್ಧ ತಪ್ಪು. ಇದು ನಾವು ಮಾಡಿದಂಥ ಕಾರ್ಯ. ಇದು ಭಾರತೀಯ ಜನತಾ ಪಕ್ಷದಿಂದ ಕೊಡುಗೆ. ಆ ಭಾಗಕ್ಕೆ ಜನರಿಗೆ ನೀವು ದಿಶಾಭೂಲ ಮಾಡಬೇಡ್ರಿ. ಅವರು 29ಕ್ಕೆ ಅದು ಕೋಡ್ ಆಫ್ ಕಂಡಕ್ಟ್ ಬಂದಾಗ ಅವತ್ತೇ ಫೈನಾನ್ಷಿಯಲ್ ಬಿಡ್ ಓಪನ್ ಆಗೋದು ಕೊನೆ ದಿನಾಂಕ. ನಾವು ಸ್ಪಷ್ಟವಾಗಿ ಹೇಳಬೇಕಾಗದೆ, ಈ ಯೋಜನೆ 5-6 ತಿಂಗಳು ಮೊದಲಾಗುವಂಥದ್ದು. ನಮ್ಮ ಭಾವನೆ ಆ ಭಾಗದೊಳಗೆ ರೈತರಿಗೆ ನೀರಾವರಿ ಮಾಡಬೇಕನ್ನುವಂಥ ಭಾವನೆ ಇದೆಯೋ, ಅವ್ರಂಗೆ ಕೇವಲ ಸುಳ್ಳು ಹೇಳೋದು, ದಿಶಾಭೂಲ ಮಾಡೋದು, ಹೆಂಗವೇ ಮಾಡಿ ಅಧಿಕಾರ ಬರೋದು ಭಾವನೆ ನಮ್ಮಲ್ಲಿಲ್ಲ. ಹಂಗಿತ್ತು ಅವ್ರು 2004ರಿಂದ ಒಂದರಿ ತೋರಿಸ್ಬೇಕಲ್ಲ, ಒಂದರಿ ತೋರಿಸ್ಬೇಕು ಅವರು. ಈಗ ಅವರು ನಾಳೆ ಬಂದಾಗ ಹೇಳಬೇಕು, ಮುಖ್ಯಮಂತ್ರಿ ಅವರನ್ನು ಹಿಡ್ಕೊಂಡು ಆ ಸ್ಥಳೀಯ ಶಾಸಕರು ಎಲ್ಲರೂ ಹೇಳಬೇಕು, ಇದು ಭಾರತೀಯ ಜನತಾ ಪಕ್ಷ ಇದ್ದಾಗ ರಮೇಶನ್ನ ಜಾರಕಿಹೊಳಿ ಅವರಿದ್ದಾಗ ಈ ಲೆವೆಲ್ ಒಳಗೆ ಬಂದಿದೆ. ನಾವೇನು ಸುಳ್ಳು ಹೇಳಂತ ಅನ್ನೋದಿಲ್ಲ. ಯಾವ ಲೆವೆಲ್ ಅವ್ರು ಟೆಂಡರ್ ಲೆವೆಲ್ ಒಳಗೆ ತಂದಿದ್ದಾರೆ, ನಾವೇನು ಮಾಡಿದೀವಿ ಅನ್ನುವಂಥದ್ದನ್ನು ಅವರು ಮಾತಾಡಬೇಕು. ಇನ್ನೇನಾದ್ರು ದಿಶಾಭೂಲ್ ಮಾತಾಡಲಿಲ್ಲ ಅಂದರೆ ಇದು ಒಂದು ಬೃಹದಾಕಾರ ಯೋಜನೆ. ಅವರು ರಾಜಕೀಯ ಮಾಡಾಕತ್ತಾರ. ನಾವು ರಾಜಕೀಯ ಮಾಡಿಲ್ಲ. ಆ ಭಾಗದಲ್ಲಿ ರೈತರಿಗೆ ಕೆಲಸಕ್ಕೆ ನಾವು ಅಡ್ಡಿ ಮಾಡೋದಿಲ್ಲ. ಆದರೆ ನಾವು ಜನರಿಗೆ ಅಲ್ಲಿ ಎಲ್ಲರಿಗೂ ಗೊತ್ತದ, ಇಲ್ಲ ನೀವು ಮಾಡಿದ್ದು ನಮ್ಗೆ ಗೊತ್ತದ, ಇವರು 20 ವರ್ಷ ಆಯ್ತು ಏನೂ ಮಾಡಿಲ್ಲ, ಸುಳ್ಳು ಹೇಳಾಕತ್ತಾರ. ಆದರೆ ಅನಿವಾರ್ಯ ಐತಿ, ಅಧಿಕಾರ ಐತಿ ಅಂದಾಗ ಹೆಂಗಾರ ಕೆಲಸ ಆಗಲಿ ಅಂಥೇಳಿ ಅನ್ನೋ ಆ ಕಾರ್ಯಕ್ರಮವನ್ನು ಹುಟ್ಟು ಹಾಕಿದವ್ರು ನಾವಿದ್ದೀವಿ. ರೈತರಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ಭಾವನಾತ್ಮಕ, ಅದು ಕೆನಾಲ್ ಅಲ್ಲ, ಅದು ವಿಶೇಷವಾದಂಥ ಪ್ಲ್ಯಾನ್ ನಂದ, ಪ್ರೊಜೆಕ್ಟೇ ನಂದ, ರಾಜ್ಯದಲ್ಲಿ ಮಾದರಿ ಆಗುವಂಥದ್ದು. ಅಂಥ ಒಂದು ಮಾದರಿ. ಅವರು ಇದನ್ನು ಹೈಜಾಕ್ ಮಾಡಿ ರಾಜಕೀಯವಾಗಿ ಏನಾದರೂ ದಿಶಾಭೂಲ್ ಮಾಡೋಕತ್ತಾರಲ್ಲ, ಅದಕ್ಕೆ ನಾವು ವಿರೋಧಿದ್ದೀವಿ. ಕೆಲಸಕ್ಕೆ ನಮ್ಮದು ಸಂಪೂರ್ಣವಾದ ಬೆಂಬಲ.